ಹಾಯ್ ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ಗೆ ಸ್ವಾಗತ. ಎಲ್ಲರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಗೌರಿ ಮತ್ತು ಗಣೇಶ ಹಬ್ಬವನ್ನು ನಮ್ಮ ಅತ್ತೆ ಮನೆಯಲ್ಲಿ ನಾವು ಗೌರಿ ಗಣೇಶ ಹಬ್ಬನ ನಾವು ಪ್ರತಿ ವರ್ಷವೂ ಮಾಡೋದು. ಅದು ಶ್ರೀರಾಮಪುರ ಅಂತಂದ್ಬಿಟ್ಟು ಹೊಸದುರ್ಗ ತಾಲೂಕು. ನಾವು ಎಲ್ಲ ಅಣ್ಣ ತಮ್ಮಗಳು ಸೇರಿಕೊಂಡು ಇಲ್ಲಿ ನಾವು ಪ್ರತಿ ವರ್ಷವೂ ಹಬ್ಬನ ಆಚರಣೆ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಈ ಹಬ್ಬ ಅಂತಂದರೆ. ತುಂಬಾ ಖುಷಿ ಎಲ್ಲರಿಗೂ, ಏಕೆಂದರೆ ಎಲ್ಲರೂ ಸೇರ್ಕೋತೀವಲ್ವ, ಅದಕ್ಕೋಸ್ಕರ ಹಬ್ಬ ಅಂದ್ರೇ ಫಸ್ಟ್ ಆಫ್ ಆಲ್ ಖುಷಿ ಆಗುತ್ತಲ್ವ ಎಲ್ರಿಗೂ. ಇಲ್ಲಿ ಶ್ರೀರಾಮಪುರದಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ, ಹೆಗ್ಗೆರೆ ಅಂದ್ಬಿಟ್ಟು. ಅಲ್ಲಿ ನಾಗಪ್ಪಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ನಾವು ಎಲ್ಲ ಅಣ್ಣ ತಮ್ಮಗಳೆಲ್ಲ ಸೇರಿಕೊಂಡು ಹಬ್ಬ ಮಾಡಬೇಕು. ನಾವು ಹೋದಾಗ ಸ್ವಲ್ಪ ಮಳೆ ಬಂದುಬಿಡ್ತು, ಹಾಗಾಗಿ ಎಲ್ಲರೂ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ರು. ಒಂದು ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಮಳೆ ಕಡಿಮೆ ಆಯಿತು. ಆವಾಗ ಎಲ್ಲರೂ ಅಡುಗೆದು ಮತ್ತು ಎಲ್ಲ ರೆಡಿ ಮಾಡ್ತಾಯಿದ್ರಿ. ಇಲ್ಲಿ ನಾವು ಅಡುಗೆ ನಾಗರು ಅಂದ್ಬಿಟ್ಟು ಮನೆಯಿಂದನೇ ನಾವು ಬುತ್ತಿ ತಗೊಂಡು ಬರಬೇಕು. ಎಲ್ಲರೂ ಅವ್ರವ್ರ ಮನೆಯಿಂದ ಬುತ್ತಿ ತಗೊಂಡು ಬರಬೇಕು. ಇಲ್ಲಿ ನಾಗಪ್ಪಂಗೆ ಹಾಲು ಹಾಕ್ಬಿಟ್ಟು, ಹಾಲು ಎರೆದ್ಬಿಟ್ಟು ಅದಕ್ಕೆ ಬಾಳೆಹಣ್ಣನ್ನು ನಾವು ಆ ಕಲ್ಲಿಗೆ ತಿಕ್ಕಬೇಕು. ತಿಕ್ಬಿಟ್ಟು ಆಮೇಲೆ ಅದನ್ನ ತೊಳೆದ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾರೆ. ಇಲ್ಲಿ ನೋಡಿ, ಹೆಣ್ಮಕ್ಳೆಲ್ಲ ಎಲ್ಲಡಿಕೆ ಬಾಳೆಹಣ್ಣೆಲ್ಲ ಕೊಡೋರಿಗೆ, ಅರ್ಶಿನ ಕುಂಕುಮ ಕೊಡೋರಿಗೆ ಜೋಡಿಸ್ತಾ ಇದ್ದಾರೆ. ಈ ಕಡೆ ಅಡುಗೆ ತಂದಿರೋದನ್ನೆಲ್ಲ ಇಲ್ಲಿ ಒಂದು ಕಡೆ ಹಾಕ್ತಾಯಿದ್ದಾರೆ. ಕರಿಗಡುಬು, ಅನ್ನ, ಸಾರು, ಪಲ್ಯ, ಕೋಸಂಬರಿ ಎಲ್ಲ ಒಂದು ಕಡೆ ಹಾಕ್ತಾಯಿದ್ದಾರೆ. ಈ ಕಡೆ ಒಂದು ಕಡೆ ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲ ಗಂಡಸರು ಹೆಂಗಸರು ಸೇರಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಈಗ ಪೂಜೆ ಮಾಡಿದರು, ಎಲ್ಲ ಚೆನ್ನಾಗಾಯಿತು. ಎಲ್ಲರೂ ಪೂಜೆ ಮಾಡಬೇಕು. ಈ ಥರ ಎಲ್ಲರೂ ಅವ್ರವ್ರ ಫ್ಯಾಮಿಲಿಯವರು ಪೂಜೆ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಇದು ಪ್ರತಿ ವರ್ಷವೂ ನಾವು ಇದೇ ಥರನೇ ಗಣೇಶ ಹಬ್ಬನ ಆಚರಣೆ ಮಾಡೋದು. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಆಚರಣೆ ಮಾಡ್ತಾರೆ. ನಾವು ಇದೇ ಥರ ಇಲ್ಲಿ ಅಡುಗೆ ನಾಗರು ಅಂದ್ಬಿಟ್ಟು ನಾವು ಮನೆಯಿಂದನೇ ಬುತ್ತಿ ಮಾಡ್ಕೊಂಡು ತಗೊಂಡು ಬಂದು ಇಲ್ಲಿ ಈ ಥರ ಎಲ್ಲ ಅವ್ರವ್ರ ಮನೆಯದನ್ನು ಹಾಕ್ಬಿಟ್ಟು ಆಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಕೊಂಡು ಕೊನೆಗೆ ಮನೆಗೆ ಹೋಗ್ತೀವಿ. ನೋಡಿ, ಈಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲೂ ಸಹ ಪೂಜೆ ಮಾಡೋರೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಈ ಹಬ್ಬ ಅಂದ್ರೇ ಒಂಥರ ಸಡಗರ. ಹೆಣ್ಮಕ್ಳೆಲ್ಲ ಹೊಸ ಸೀರೆ ಉಟ್ಕೊಂಡು ಎಷ್ಟು ಖುಷಿಯಿಂದ ಇದ್ದಾರೆ ನೋಡಿ. ಮತ್ತು ಇಲ್ಲಿ ನಾಗರಿಗೆ ನಾವೇನು ಗೋಪುರ ಏನೂ ಕಟ್ಟಂಗಿಲ್ಲ, ಮತ್ತು ಶಾಮಿಯಾನ ಹಾಕಂಗಿಲ್ಲ. ಕುರ್ಚಿಗಳು ಹಾಕ್ಕೊಂಡು ಈ ಕಡೆ ಕೂತ್ಕೊಂಡು ಊಟ ಮಾಡೋಂಗಿಲ್ಲ. ಆ ಥರ ಒಂದು ದೇವರು ಏನೂ ಅಪ್ಪಣೆ ಆಗಿಲ್ಲ, ದೇವರ ಅಪ್ಪಣೆ ಆಗಿಲ್ಲ. ಇದು ಬಯಲಲ್ಲೇ ಇರೋದ್ರಿಂದ ನಾವು ಬಯಲಲ್ಲಿ ಇದೇ ಥರನೇ ಬಂದು, ಮಳೆ ಇರಲಿ ಬಿಸಿಲಿರಲಿ ಇದೇ ಥರನೇ ಬಂದು ನಾವು ಹಬ್ಬನ ಆಚರಣೆ ಮಾಡಬೇಕು. ಪ್ರತಿ ವರ್ಷವೂ ನಾವು ಇದೇ ಥರನೇ ಹಬ್ಬ ಮಾಡಬೇಕು. ಏಕೆಂದರೆ ಇದು ಆಗಿನ ಕಾಲದಿಂದನೂ ನಡ್ಕೊಂಡು ಬಂದಿರೋದು. ನಮ್ಮ ಅತ್ತೆ ಅವ್ರ ಕಾಲದಲ್ಲೆಲ್ಲ ಬುತ್ತಿನ ತಗೊಂಡು ಹೊತ್ಕೊಂಡು ಬರ್ತಾಯಿದ್ರು, ನಡ್ಕೊಂಡು ಬರ್ತಾಯಿದ್ರು. ಈಗೆಲ್ಲ ವೆಹಿಕಲ್ ಇರೋದ್ರಿಂದ ಎಲ್ಲರೂ ವೆಹಿಕಲಲ್ಲಿ ಬಂದು ವೆಹಿಕಲಲ್ಲೇ ಹೋಗ್ತಾರೆ. ಇದು ಇಲ್ಲಿ ಪದ್ಧತಿ. ಈ ಥರನೇ ಹಬ್ಬ ಮಾಡಬೇಕು ಅಂತ ಎಲ್ಲರೂ ಸೇರ್ಕೊಳ್ಳೋದೇ ಒಂದು ಖುಷಿ. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲೆಲ್ಲ ಹೆಣ್ಮಕ್ಳು, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲರೂ ಸೇರ್ಕೊಂಡಿದ್ದಾರೆ. ಇಲ್ಲಿ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಆ ಕಡೆ ಪೂಜೆ ಮಾಡೋರು ಪೂಜೆ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಈ ಹಬ್ಬ ಅಂತಂದರೆ. ಆಗ ಎಲ್ಲರೂ ಯಾರ್ಯಾರು ಸಂಬಂಧಗಳು ಎಲ್ಲರೂ ಪರಿಚಯ ಆಗ್ತಾರೆ. ಹೊಸಬ್ರು ಬರ್ತಾ ಇರ್ತಾರೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ಲ ರೆಡಿ ಆಯ್ತು. ಈಗ ಪೂಜೆ ಮಾಡೋದಿಲ್ಲ. ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇದೇ ಥರನೇ ನಾವು ಪ್ರತಿ ವರ್ಷ ಗಣೇಶ ಹಬ್ಬನ ಆಚರಣೆ ಮಾಡಬೇಕು. ನಾವು ಮನೆಯಲ್ಲೂ ಸಹ ಪ್ರತಿ ವರ್ಷ ಗಣೇಶನ ಕೂರಿಸ್ತೀವಿ ನಮ್ಮ ಅತ್ತೆ ಮನೆಯಲ್ಲಿ. ನೋಡಿ, ಈಗೆಲ್ಲ ಊಟಕ್ಕೆ ರೆಡಿ ಆಗಿದ್ದಾರೆ. ಊಟ ಮಾಡೋದಕ್ಕೆ ಎಲ್ಲ ರೆಡಿಯಾಗಿ ಕೂತಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ಅಂದರೆ. ತುಂಬಾ ಚೆನ್ನಾಗಿರುತ್ತೆ. ಇದೇ ಥರನೇ ಕೂರಬೇಕು. ಇಲ್ಲಿ ಬಯಲಲ್ಲೇ ಕೂತ್ಕೋಬೇಕು ನಾವು, ಏಕೆಂದರೆ ಇದಕ್ಕೆ ಶಾಮಿಯಾನ ಏನೂ ಹಾಕೋಗಿಲ್ಲ. ಮತ್ತು ದೇವಸ್ಥಾನ ಕಟ್ಟೋದಕ್ಕೆ ಅದಕ್ಕೆಲ್ಲ ದೇವರು ಪರ್ಮಿಷನ್ ಕೊಟ್ಟಿಲ್ಲ, ಅಪ್ಪಣೆ ಆಗಿಲ್ಲ, ದೇವರ ಅಪ್ಪಣೆ ಆಗಿಲ್ಲ. ಅದಕ್ಕೋಸ್ಕರ ಇದೇ ಥರನೇ ನಾವು ಪ್ರತಿ ವರ್ಷವೂ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡಬೇಕು. ನಮಗಂತೂ ಈ ಹಬ್ಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಎಲ್ಲರೂ ಖುಷಿಯಿಂದ ಹಬ್ಬ ಆಚರಣೆ ಮಾಡಿ ಊಟ ಮಾಡಿಕೊಂಡು ಖುಷಿಯಿಂದ ಎಲ್ಲರೂ
ಅವ್ರವ್ರ ಮನೆಗೆ ಹೋಗ್ತಾರೆ. ಈಗ ವೆಹಿಕಲ್ ಇರೋದ್ರಿಂದ ಎಲ್ಲರೂ ಅವ್ರವ್ರ ವೆಹಿಕಲ್ ಬಂದುಬಿಟ್ಟು ಪೂಜೆ ಮಾಡಿಕೊಂಡು ಹೋಗ್ತಾರೆ. ಹಾಗೆ ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.